ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತು. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಕರ್ನಾಟಕದಲ್ಲಿ ಈಗ 3-4 ದಿನದಿಂದ ಒಂದೇ ಸುದ್ದಿ, ಸೌಜನ್ಯ ಕೇಸಿನ ಬಗ್ಗೆ. ಸಮೀರ್ MD ಅವರು ಮಾಡಿರುವಂತಹ ಒಂದು ವಿಡಿಯೋ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಒಂದು ಬಿಂದುವಾಗಿ ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದಾರೆ. ಸಾಕ್ಷಿ ಸಮೇತ ವಿಡಿಯೋಗಳನ್ನು ಮಾಡಿ ತೋರಿಸಿದ್ದಾರೆ. ಜನ ಅದಕ್ಕೆ ಫಿದಾ ಆಗಿದ್ದಾರೆ. ಸೊ ಕಾನೂನು ಸುವ್ಯವಸ್ಥೆ, ಪೊಲೀಸರು ಎಲ್ಲ ಏನು ಮಾಡಿದ್ರು, CBIಗೆ ವಹಿಸಿದ್ದಂತಹ ತನಿಖೆ ಯಾಕೆ ಹಳ್ಳ ಹಿಡಿತು, ದುಡ್ಡಿಂದ ಎಲ್ಲದನ್ನೂ ಕೊಂಡ್ಕೊಂಡ್ರ ಅಂತ ಹೇಳಿ ಒಂದು ವಿಡಿಯೋನ ಸಿಕ್ಕಾಪಟ್ಟೆ ರೋಮಾಂಚನಕಾರಿಯಾಗಿ ಮಾಡಿದ್ರು. ಕೇವಲ ಸೌಜನ್ಯ ಅಷ್ಟೇ ಅಲ್ಲ, ಅದರ ಜೊತೆಗೆ 3-4 ಕೇಸುಗಳನ್ನು ಮುಚ್ಚಿ ಹಾಕಿರೋ ಘಟನೆಗಳನ್ನು ಕೂಡ ಬೆಳಕಿಗೆ ತಂದಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸ್ವತಃ ಡಿಲೀಟ್ ಅನ್ನು ಮಾಡಿಸಿ ಮತ್ತೆ ಅಪ್ಲೋಡ್ ಕೂಡ ಮಾಡಲಾಗಿದೆ. ಆದರೆ ಆ ವಿಡಿಯೋವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕ ಆಗಿರೋದ್ರಿಂದ ಅದು ಈಗ ಜಾತಿಗೆ ತಿರ್ಕೊಂಡಿದೆ. ಸೊ ಆ ಜಾತಿಗೆ ತಿರ್ಕೊಂಡ ನಂತರ ಅವನ ಪರ್ಸ್ನಲ್ ಫೋನ್ ನಂಬರ್ ಹಾಗೂ ಅವನ ಮನೆಯ ಅಡ್ರೆಸ್ಸನ್ನು ಈಗ ಲೀಕ್ ಮಾಡಲಾಗಿದೆ. ಅದರಿಂದ ಅವನಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಸಮೀರ್ ಅವರು ಒಂದು ವಿಡಿಯೋನು ಕೂಡ ಮಾಡಿ ತಮಗೆ ಆಗುವಂತಹ ಮುಂದಿನ ಅನಾಹುತ ಬಗ್ಗೆ ಎಲ್ಲ ಕಮ್ಯುನಿಟಿಯವರು, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಅವರು ಎಲ್ಲರೂ ಸೇರಿ ನಾವು ಹೋರಾಟವನ್ನು ಮಾಡೋಣ, ನ್ಯಾಯವನ್ನು ಕೊಡಿಸೋಣ ಅಂತಲೂ ಕೂಡ ಪಾಪ ಬೇಡ್ಕೊಂಡಿದ್ದಾರೆ. ಮುಂದೆ ನನಗೇನಾಗುತ್ತೋ ಏನೋ ಗೊತ್ತಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಒಂದಾಗಿ ಇದರ ಬಗ್ಗೆ ಧ್ವನಿ ಎತ್ತೋಣ, ನ್ಯಾಯ ಕೊಡಿಸೋಣ ಅಂತ ಹೇಳಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಧೈರ್ಯವಾಗಿ ವಿಡಿಯೋ ಮಾಡಿರೋದೇ ದೊಡ್ಡ ವಿಚಾರ, ಆದರೆ ಅದನ್ನು ಈಗ ಜಾತಿಗೆ ತಿರುಗಿಸಿರೋದು, ಜೊತೆಗೆ ಅವನ ಫೋನ್ ನಂಬರ್ ಆಗಿರ್ಬೋದು, ಅವನ ಮನೆಯ ಅಡ್ರೆಸ್ ಆಗಿರ್ಬೋದು ಲೀಕ್ ಮಾಡಿರೋದು ನಮ್ಮ ಅಥವಾ ಅವನ ಜೊತೆ ಇರುವಂತಹ ವ್ಯಕ್ತಿಗಳೇ ಆಗಿರ್ತಾರೆ. ಇಂತಹ ಹಲ್ಕಟ್ ನನ್ನ ಮಕ್ಕಳಿಗೆ ಮೆಟ್ಟಲ್ಲಿ ಹೊಡೆದು ದೇಶದಿಂದ ಹೊರಗಡೆ ಹಾಕಬೇಕು. ದೇಶದ ಸುವ್ಯವಸ್ಥೆಯನ್ನು ದುಡ್ಡಿನಿಂದ ಕೊಂಡ್ಕೊಳ್ಳುವಂತಹ ವ್ಯಕ್ತಿಗಳು ದೇಶದಲ್ಲಿ ಇರಬಾರ್ದು. ಅವರಿದ್ದರೆ ಸರ್ವಾಧಿಕಾರ ಮಾಡುವಂತಹ ಘಟನೆಗಳು ಬರ್ತದೆ. ಸೊ ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಸಮೀರ ಪರ ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಇಂತಹ ಘಟನೆಗಳನ್ನು ಹೇಳಲಿಕ್ಕೆ ದಮ್ ಬೇಕು, ಆ ದಮ್ಮನ್ನು ಸಮೀರ್ ತೋರಿಸಿದ್ದಾನೆ. ಸೊ ಸಮೀರ ಪರ ಇರೋಣ ನಾವೆಲ್ಲರೂ. ಸಪೋರ್ಟ್ ಫಾರ್ ಸಮೀರ್ ಅಂತ ಒಂದು ಅಭಿಯಾನನ ಶುರು ಮಾಡೋಣ. ಸಮೀರ್ಗೆ ಮುಂದೆ ಏನಾರೋ ಒಂದು ಆದರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿ ನಿಮಗೂ ಚೆನ್ನಾಗಿ ಗೊತ್ತಿರಬೇಕು. ಅದ್ರ ಜೊತೆಗೆ ಅವನ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಿಮ್ಮ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಸಮೀರ್ಗೆ ಯಾವತ್ತೂ ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳಿ. ಕೇವಲ ಫೇಸ್ಬುಕ್ಕಲ್ಲಿ ಮಾತ್ರ ಅಲ್ಲ, ಅವನ ಜೊತೆಗೆ ಹೋಗೋಣ. ಅವನಿಗೆ ಕಷ್ಟ ಅಂತ ಬಂದರೆ ಅವನ ಜೊತೆಗೆ ಹೋಗ್ಲಿಕ್ಕೂ ಕೂಡ ಕನ್ನಡಿಗರು ರೆಡಿಯಾಗಿರಬೇಕು. ಯಾಕಂದರೆ 12 ವರ್ಷದಿಂದ ಸಿಗದೇ ಇರುವಂತಹ ಒಂದು ಜನಮನ್ನಣೆ ಈಗ ಸಿಗ್ತಾ ಇದೆ ಆ ಒಂದು ಕೇಸಿಗೆ. ಸೊ ಸಮೀರ್ಗೆ ಒಳ್ಳೇದಾಗಲಿ, ಅವನಿಗೆ ಏನೇ ಆಗದೆ ಇದ್ರೂ ಕೂಡ ಒಳ್ಳೆಯದು. ಪಾಪ ಸಮೀರ್ ಮುಂದೆ ಒಳ್ಳೆಯ ವಿಡಿಯೋಗಳನ್ನು ಮಾಡ್ಕೋತಾ ಹೋಗ್ಲಿ.